ಊಟ ಮಾಡಿ ಟಿ ವಿ ಮುಂದೆ ಕುಂತೇವು. ಜಗತ್ನಾಗ ಹರಿ ಬ್ರಹ್ಮ ಅಂದ್ರೆ ನಮ್ಗೆ ಯಾವುದೂ ಅರಿವಿರಲ್ಲ. ಏನ್ರಿ ಬೀಗರು ಬಂದ್ರೆ ಅರಿವಿಲ್ಲ. ಬೀಗರು ಬಂದ್ರೆ ಅವ್ರ ನೀರು ಅವರೇ ತೊಗೋಬೇಕು ಖಾಲಿ. ಅವಕ್ಕೆ ಉಂಡಿರಿ ಅಂತ ಕೇಳಲ್ರಿ, ಚಹಾ ಮಾಡಿ ಕೊಡಲ್ರಿ. ಅಟ್ಟು ಧಾರವಾಡದಾಗ ಮಗ್ನಾಗಿರಿ. ಅದಕ್ಕೆ ಅಂದ ಇವತ್ತಿನ ದಿನಮಾನ ಹೆಂಗಾಗ್ಯದಂತಂದ್ರೆ ಹೆಣ್ಮಕ್ಳು ಕುಂತು ಕುಂತು ಧಾರಾವಾಹಿ ನೋಡಿ ದಪ್ಪ ಅಲಕತ್ತಾರ. ಹೆಣ್ಮಕ್ಳಿಂದ ಗಂಡು ಮಕ್ಕಳಿಂದ ಪಾಪ ಹೊರಗೆ ತಿರುಗಾಡ್ತಾವ. ಹಿಂಗೆ ಮನೆಗೆ ಬರೆದ್ರೆ ನೀವು ಟಿ ವಿ ಮುಂದೆ ಕೂತಿರ್ತೀರಿ ಏನ್ರಿ, ಟಿ ವಿ ಮುಂದೆ ಕೂತಿರ್ತೀರಿ. ಅವ ಗಂಡ್ಮಗ ತಿಳ್ಕೊತಾನ, ಯಪ್ಪು ಇನ್ನೂ ಧಾರಾವಾಹಿ ಮುಗಿದಿಲ್ಲ, ನನಗೇನು ಅನ್ನ ಹಾಕಂಗಿಲ್ಲ ಅನ್ನೋದು. ಮತ್ತೆ ಹಿಂಗೆ ಹೊರಗೆ ತಿರುಗಾಡೋದು. ಅವು ಹೊರಗೆ ತಿರುಗಿ ಸಣ್ಣಗ್ಯಾವ, ಮನ್ಯಾಗ ಕೂತ್ಕೊಂಡು ಉಂಡು ದಪ್ಪಾಗಿರಿ ಹೆಣ್ಮಕ್ಳು. ನೋಡಿ ಮೂಗು ಹಿಡಿದ್ರೆ ಸಾಯಂಗಾಗ್ಯಾವ ಗಂಡ್ಮಕ್ಳು. ಯಾಕೆ ನಿಮ್ಮ ಇಡೀ ಧಾರಾವಾಹಿಗಳು ಮುಗಿತ ನಮ್ಗೆ ಹೊತ್ತು ಮನೆಗೆ ಅನ್ನನೇ ಹಾಕಂಗಿರಲ್ಲ. ಕುಡಿಯೋದ ಕಲಿಸೋರಿ ನಿಮ್ಮ ಮನೆಗೆ ಹೆಣ್ಮಕ್ಳು ತಿಳಿಯಾಗಿರಿ. ಎಲ್ಲ ಯಾಕೆ ಮಾಡಬೇಕು ಒತ್ತು ಕುಣದ ಕೇಳಿದ್ರ ಬಹುಶಃ ನಾವೆಲ್ಲರೂ ಕುಣದ ಎಷ್ಟೋ ಜನ ತರುಣರಿಂದ ವಿಚಾರ ಮಾಡ್ತಾರೆ. ತರುಣರಿಂದ ಏನು ವಿಚಾರ ಮಾಡ್ತಾರೆ ಹತ್ಕೊಂಡದ ಕೇಳಿದ್ರೆ ಇವೆಲ್ಲ ಅವಶ್ಯಕತೆ ಐತೆನ ಪುರಾಣಗಳು ಒತ್ತುಕೊಂಡನವಂಥದ್ದು. ಏನೋ ಸ್ವಾಮಿಗಳನ್ನಂದ ಕರೆಸ್ತಾರ, ಏನೋ ಹೇಳ್ತಾರ, ಏನೋ ಹೋಗಿಬಿಡ್ತಾರ. ಇದರಿಂದ ಆಗುವುದೇನೈತಿ ಎತ್ತಿಕೊಂಡನಂತ ವಿಚಾರ ಮಾಡತಕ್ಕಂಥ ಎಷ್ಟೋ ಜನ ಅಂದ ಮೂರ್ಖ ತರುಣರಂದ ಇವತ್ತಿನ ಭೂಮಿ ಮೇಲಂದ ಹುಟ್ಟಿದವರು. ಅದ ಹಿಂದೆ ಅವಶ್ಯಕತೆ ಇತ್ತೋ ನಿಲ್ಲ ಗೊತ್ತಿಲ್ಲ. ಕಲ್ಪನೆ ಇರಲಿ, ಸುಮಾರು ಇದೇ ಒಂದು 25-30 ವರ್ಷಗಳ ಹಿಂದೆ ಈ ಪುರಾಣ ಪ್ರವಚನಗಳಿಂದ ಹಸ್ತಕ್ಕಂಥ ಅವಶ್ಯಕತೆ ಇರ್ಲಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಡೀತಿತ್ತು. ಆದರೆ ಇವತ್ತಿನ ದಿನಮಾನದೊಳಗೆ ಏನಾಗ್ಯದ ತಿಳ್ಕೊಂಡ ಕೇಳಿದ್ರೆ ಇವತ್ತಿನ ದಿನಮಾನದೊಳಗೆ ಪುರಾಣ ಪ್ರವಚನಗಳಿಂದ ಕಡ್ಡಾಯವಾಗಿ ಪ್ರತಿಯೊಂದು ಗ್ರಾಮದಾಗ ನಡಿಬೇಕು, ಪ್ರತಿಯೊಂದು ಊರೊಳಗೂ ಕೂಡ ನಡಿಬೇಕು ಪ್ರವಚನ ಅಂತಕ್ಕಂಥದ್ದು. ಯಾಕೆ ಪ್ರವಚನ ಹಚ್ಚಬೇಕಾಗ್ಯದ ತಿಳ್ಕೊಂಡ ಕೇಳಿದ್ರೆ ಇವತ್ತಿನ ದಿನಮಾನದಿಂದ ಕೆಟ್ಟು ಹೋಗ್ಬಿಟ್ಟದೆ. ನಮ್ಮಲ್ಲಿ ತರುಣರು ಬಲ್ಲಿಂದ ಯಾವ ಧಾರ್ಮಿಕ ಭಾವನೆ ಅಂತಕ್ಕಂದಿರ್ಲಾರ್ದನೆ ಎಷ್ಟೋ ಜನರಿಂದ ತರುಣರಿಗೆ ಈ ಮೊಬೈಲ್ದಿಂದ ಹವ್ಯಾಸಕ್ಕಿಂತ ಬಿದ್ದು ಏನೆಲ್ಲ ಕಲಿಬಾರತಕ್ಕಂಥ ಚಟಗಳನ್ನು ಕಲಿತು ತಮ್ಮ ಜೀವನ ತಮ್ಮ ಬದುಕು ಅನ್ನತಕ್ಕಂಥ ಹಾಳು ಮಾಡಿಕೊಳ್ತಕ್ಕಂಥ ಜೀವಿಗಳೇ ಇವತ್ತಿನ ನಿರ್ಮಾಣದೊಳಗೆ ಹೆಚ್ಚಿಗಾಗಿ ಹೋಗ್ಬಿಟ್ಟದೆ. ಈ ಪುರಾಣ ಹಚ್ಚೋದು ಎದಕ್ಕೆ ಹತ್ತುಕೊಂಡ ಕೇಳಿದ್ರ ತಮ್ಮ ಇದು ಜೀವನ ಇದಕ್ಕಾಗಿ ಅಂತ ಬಂದಿರತಕ್ಕಂಥದ್ದಲ್ಲ. ಈಗ ನಾವೆಲ್ಲ ಏನು ಸಾರಬೇಕಾಗ್ಯದ ಹತ್ತುಕೊಂಡ ಕೇಳಿದ್ರೆ ಈ ಮನುಷ್ಯ ಜೀವನ ಹತ್ತುಕೊಂಡ್ರ ಇದು ಎದಕ್ಕೆ ಬಂದದ ಹತ್ತುಕೊಂಡ ಕೇಳಿದ್ರೆ ಭಾಳ ಜನರಿಗೆ ಅಂತ ಕೇಳ್ತಾರೆ. ಹಿಂದೆ ರಾಮಕೃಷ್ಣ ಪರಮಹಂಸರು ಹಿಂಗೆ ಪ್ರವಚನ ಮಾಡ್ತಿದ್ನಲ್ಲ, ಹಿಂಗೆ ಪ್ರವಚನ ಮಾಡ್ತಿದ್ರು. ಸುಮ್ಮನೆ ನಿಮಗೆ ಅಂದ ಕಲ್ಪನೆಗೆ ಅಂತ ಹೇಳ್ತೀನಿ ನಾನು ನಿಮಗೆ. ರಾಮಕೃಷ್ಣ ಪರಮಹಂಸರು ಆನಂದದೊಳಗಿಂದ ಪ್ರವಚನ ಮಾಡ್ತಿದ್ರು. ನೀವು ಬರೀ ಶ್ರಾವಣದಾಗ ಹಚ್ತೀರಿ. ರಾಮಕೃಷ್ಣ ಪರಮಹಂಸರ ಆಶ್ರಮದೊಳಗಿಂದ ನಿತ್ಯನ ಕೂಡ ಪ್ರವಚನ ನಡೀತಿತ್ತು, ನಿತ್ಯನ ಪಾಠ ನಡೀತಿದ್ದು. ಅಂತ ನಿತ್ಯ ಪಾಠ ನಡೀತಕ್ಕಂಥ ಪ್ರಸಂಗದೊಳಗೆ ಏನು ತಿಳಿತಿಲ್ಲ ಏನಿಲ್ಲ, ರಾಮಕೃಷ್ಣ ಪರಮಹಂಸರು ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶಿಷ್ಯರಿಗೆ ಒಂದು ಪ್ರಶ್ನೆ ಮಾಡಿದ್ರು. ಏನು ಪ್ರಶ್ನೆ? ಬಹಳ ದೊಡ್ಡ ಪ್ರಶ್ನೆ ಏನಲ್ಲ. ಇವರು ರಾಮಕೃಷ್ಣ ಪರಮಹಂಸರು ಯಾರು ಹೊತ್ತು ಅನ್ನೋದು ನಿಮಗೆ ಗೊತ್ತದ. ಈ ರಾಮಕೃಷ್ಣ ಪರಮಹಂಸರು ಇದು ಯಾರು ಹೊತ್ತುಕೊಂಡ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಗೊತ್ತಾರಲ್ರಿ ನಿಮ್ಗೆ. ಸ್ವಾಮಿ ವಿವೇಕಾನಂದರು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಗೊತ್ತಾನ. ಸ್ವಾಮಿ ವಿವೇಕಾನಂದರು ಆ ಗಂಡು ಮಕ್ಕಳಿಗೆ ಗೊತ್ತದ, ತರುಣರಿಗೆ ಗೊತ್ತದ, ಎಲ್ಲರಿಗೂ ಕೂಡ ಗೊತ್ತದ. ಅವರು ಸ್ವಾಮಿ ವಿವೇಕಾನಂದ್ರ ಅವತ್ತಿನ ದಿನಮಾನದಾಗನೇ ತರುಣರಿಗೆ ಅಂತ ಹೇಳಿದ್ರು, 7 ತರುಣರೇ ಎದ್ದೇಳಿ ಎತ್ತಿಕೊಂಡ ಎಬ್ಬಿಸ್ತವ್ರೆ ಸ್ವಾಮಿ ವಿವೇಕಾನಂದರು. ಮಹಾನ್ ಜ್ಞಾನಿಗಳಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು. ಕಲ್ಪನೆ ಇರಲಿ ನಿಮಗೆ, ಇಡೀ ನಮ್ಮ ಭಾರತ ದೇಶದೊಳಗೆ ನಡೀತಕ್ಕಂಥ ಈ ಸಂಸ್ಕೃತಿ ಸಂಸ್ಕಾರ ಅಂತಕ್ಕಂಥದ್ದನ್ನು ಎಲ್ಲ ವಿದೇಶಗಳಿಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಸಾರಿ ಬಂದಿರತಕ್ಕಂಥ ಕೀರ್ತಿ ಈ ಜಗತ್ತಿನೊಳಗೆ ಯಾರಿಗಾದ್ರೂ ಕೂಡ ಸಲ್ತದಂದ್ರೆ ಅದು ಸ್ವಾಮಿ ವಿವೇಕಾನಂದರನ್ನು ಬಿಟ್ಟರೆ ಮತ್ತೆ ಯಾರಿಗೂ ಕೂಡ ಸಲ್ಲಂಗಿಲ್ಲ. ಸ್ವಾಮಿ ವಿವೇಕಾನಂದರು ಯಾವಾಗಿಂದ ಸ್ವಾಮಿ ವಿವೇಕಾನಂದರಿಗೆ ಜ್ಞಾನವನ್ನು ನೀಡಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು. ಕಲ್ಪನೆ ಇರಲಿ ನಿಮಗೆಲ್ಲರಿಗೆ. ಸ್ವಾಮಿ ವಿವೇಕಾನಂದರಿಗೆ ಇಟ್ಟು ಜ್ಞಾನಿಗಳಾಗಿದ್ರು ಒತ್ತಿಕೊಂಡ್ರ ಇವರಿಗಂದ ಜ್ಞಾನವನ್ನು ನೀಡಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರಂದ ಎಷ್ಟು ಜ್ಞಾನಿಗಳಾಗಿರ್ಬೇಕು. ಹಿಂದೆ ಕೇಳಪ್ಪ ಅಪ್ಪ, ಹಿಂದೆ ಕೇಳಿ ಸ್ವಲ್ಪ ಬಡದ್ರು ಸಾಕು ಏನ್ರಿ. ಸ್ವಾಮಿ ವಿವೇಕಾನಂದರು ಇಟ್ಟೆಲ್ಲ ಮಹಾಜ್ಞಾನಿಗಳಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು. ಅಂತ ಸ್ವಾಮಿ ವಿವೇಕಾನಂದರಿಗೆ ಜ್ಞಾನವನ್ನು ನೀಡಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು, ಬಹಳ ದೊಡ್ಡ ಜ್ಞಾನಿಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು ನಿತ್ಯನ ಕುಣದ ಸಾವಿರ ಜನರಿಗೆ ನಿತ್ಯನ ಕುಣದ ಪ್ರವಚನ ಮಾಡ್ತಿದ್ರು, ನಿತ್ಯನ ಕುಣದ ಶಾಸ್ತ್ರಗಳನ್ನು ಹೇಳ್ತಿದ್ರು. ಹೀಗೆಲ್ಲ ಹೇಳ್ತಕ್ಕಂಥ ಪ್ರಸಂಗದ ಒಳಗ ಯಾವ ರಾಮಕೃಷ್ಣ ಪರಮಹಂಸರು ಏನು ತಿಳಿತು ಏನಿಲ್ಲೋ,
ರಾಮಕೃಷ್ಣ ಪರಮಹಂಸರಿಂದ ನೂರಾರು ಜನ ನೆರೆದಿರ್ತಕ್ಕಂಥ ಶಿಷ್ಯರಿಗೆ ಒಂದೇ ಒಂದು ಪ್ರಶ್ನೆ ಮಾಡ್ತಾರೆ, ಬಹಳ ಸಣ್ಣದಾಗಿರ್ತಕ್ಕಂಥ ಪ್ರಶ್ನೆ. ಏನು ಪ್ರಶ್ನೆ ಮಾಡ್ತಾರೆ ತಗೊಂಡು ಕೇಳಿದ್ರೆ ಜಿಂದಗಿ ಬೋಲೆತ್ತು ಕ್ಯಾ ಹೈ, ಇಟೇ ಪ್ರಶ್ನೆ. ಕಲ್ಪನೆ ಇರಲಿ ನಮಗೆ. ಪ್ರಶ್ನೆ ಏನು? ಜಿಂದಗಿ ಬೋಲೆತ್ತು ಕ್ಯಾ ಹೈ, ಜಿಂದಗಿ ಅಂತಂದ್ರೆ ಜೀವನ ಅಂದ್ರೆ ಏನು ಏನ್ರಿ? ಬಹಳ ದೊಡ್ಡ ಪ್ರಶ್ನೆಯನ್ನು ಕೇಳಿಲ್ಲ ಅವರು. ಎಲ್ಲ ಶಿಷ್ಯರಿಗೆ ಒಂದು ಪ್ರಶ್ನೆ ಮಾಡ್ತಾರೆ, ಜೀವನ ಅಂದ್ರೆ ಏನು ಅಂತ ತಗೊಂಡು ಪ್ರಶ್ನೆ ಮಾಡೋದು. ಯಾರಿಗೂ ಕೂಡ ಉತ್ತರ ಕೊಡ್ಲಾಗಲಿಲ್ಲ. ನೆರೆದರೆ ಎಷ್ಟು ಜನ? ಸಾವಿರ ಜನ ನೆರೆದರ. ರಾಮಕೃಷ್ಣ ಪರಮಹಂಸರಿಗೆ ಅಂತ ಪ್ರವಚನ ಕೇಳಕ್ಕೆ ಸಾವಿರಾರು ಮಂದಿಯಿಂದ ನೆರೆದಿರ್ತಾರೆ. ಆದ್ರೆ ಯಾರಿಂದಲೂ ಕೂಡ ಉತ್ತರ ಕೊಡಕ್ಕೆ ಅಂತ ಆಗಲಿಲ್ಲ. ಅವ್ರ ಪ್ರಶ್ನೆ ಏನು? ಜೀವನ ಅಂದ್ರೆ ಏನು? ಜಿಂದಗಿ ಬೋಲೆತ್ತು ಕ್ಯಾ ಹೈ, ಜೀವನ ಅಂದ್ರೆ ಏನು? ಬೇಡ, ಅವತ್ತು ರಾಮಕೃಷ್ಣ ಪರಮಹಂಸರಿಂದ ಅಲ್ಲಿ ಶಿಷ್ಯರಿಗಂತ ಕೇಳೋದು ಅವತ್ತಿನ ದಿನಮಾನ. ಆದ್ರೆ ಇವತ್ತಿನ ದಿನಮಾನದೊಳಗೆ ನಾನು ನಿಮಗಿಂದ ಪ್ರಶ್ನೆ ಕೇಳ್ತೀನಿ, ಇದ್ರಾಗ ನೀವು ಯಾರೇ ಒಬ್ಬರಿಂದ ಉತ್ತರ ಹೇಳ್ರಿ. ಯಾಕ್ರಿ? ಯಾರು ಹೇಳಬೇಕಲ್ಲ. ಈಗ ನಾ ಗಂಡ ಮಕ್ಕಳಿಗೆ ಕೇಳ್ತೀನಿ, ಅಣ್ಣ ಜೀವನ ಅಂದ್ರೆ ಏನು? ಬೇಡ, ಅವರ ಇಷ್ಟು ಜನ ತಾಯಂದ್ರು ಕೂಡಿರಿ, ತಂಗಿ ಜೀವನ ಅಂದ್ರೆ ಏನು? ಇದು ನಮ್ಮ ಪ್ರಶ್ನೆ. ಜೀವನ ಅಂದ್ರೆ ಏನು ಹೇಳ್ರಲ್ರಿ? ಯಾರೇ ಒಬ್ರು ಜೀವನ ಅಂದ್ರೆ ಏನು ಹೇಳ್ರಿ? ಹೆಣ್ಮಕ್ಳಿಗೆ ಕೇಳಿದ್ರೆ ಅಂದ ಜೀವನ ಅಂದ್ರೆ ಏನ್ರಿ ಅಕ್ಕ? ಅಂದ್ರೆ ನಮ್ದೇ ಆದ್ರ ಜೀವನ ಯಪ್ಪ. ಮುಂಜಾನೆ ಹೇಳ್ತೀವಿ, ಮೈ ತೊಗೋತೀವಿ, ರೊಟ್ಟಿ ಬಡಿತೀವಿ, ಗಂಡಿಗೆ ಉಣಿಸ್ತೀವಿ, ಮಕ್ಕಳಿಗೆ ಉಣಿಸ್ತೀವಿ, ಅವು ಹಿಡಿದು ಉಂಡು ಸಾಲಿಗೆ ಓದ್ತಾವ, ಗಂಡಿಟ್ಟು ಹೊಲಕ್ಕೆ ಹೋಗ್ಕನ, ಅವ ಹಾದ ಬಳಕೆ ಅಂದ್ರೆ ನಾವಿಟ್ಟು ಕೂತ್ಕೊಂಡು ಹೊಡಿತೀವಿ, ಹೊಡೆದು ಧಾರಾವಾಹಿ ನೋಡ್ಲಕ್ಕತ್ತೇವ, ನಮ್ಮ ಜೀವನ ಮುಗಿದೋಯ್ತು. ಯಾಕೆವ ಇಟೇಲಿ ನಿಮ್ಮ ಮಾಡೋದು ಹೆಣ್ಮಕ್ಳ ಜೀವನ? ಏನೂ ಇಲ್ಲ. ಜೀವನ ಅಂದ್ರೆ ಏನೂ ಇಲ್ಲ. ನೀವು ಹೇಳ್ತಿರಲ್ಲ ಏನ್ರಿ? ಗಂಡಗೆ ಉಣಿಸ್ತೀವಿ, ಮಕ್ಕಳಿಗೆ ಉಣಿಸ್ತೀವಿ, ಮಕ್ಕಳಿಗೆ ಉಂಡು ಹೋದ್ರ ತಿಕ್ಕೊಂಡ್ರ ನಾವಿಟ್ಟು ಊಟ ಮಾಡಿ ಟಿ ವಿ ಮುಂದೆ ಕುಂತೇವು. ಜಗತ್ನಾಗ ಹರಿ ಬ್ರಹ್ಮಂದ್ರು ನಮ್ಗೆ ಯಾವುದೂ ಅರಿವಿರಲ್ಲ. ಏನ್ರಿ? ಬೀಗರು ಬಂದ್ರೆ ಅರಿವಿಲ್ಲ. ಬೀಗರು ಬಂದ್ರೆ ಅವ್ರ ನೀರು ಅವರೇ ತೋಬೇಕು ಖಾಲಿ. ಅವಕ್ಕೆ ಉಂಡಿರಿ ಅಂತ ಕೇಳಲ್ರಿ, ಚಹಾ ಮಾಡಿ ಕೊಡಲ್ರಿ. ಅಟ್ಟು ಧಾರಾವಾಹಿದಾಗ ಮಗ್ನಾಗಿರಿ. ಅದಕ್ಕೆ ಅಂದ ಇವತ್ತಿನ ದಿನಮಾನ ಹೆಂಗಾಗ್ಯದಂತಂದ್ರೆ ಹೆಣ್ಮಕ್ಳು ಕುಂತು ಧಾರಾವಾಹಿ ನೋಡಿ ದಪ್ಪ ಅಲಕತ್ತಾರ. ಹೆಣ್ಮಕ್ಳಿಂದ ಗಂಡು ಮಕ್ಕಳಿಂದ ಪಾಪ ಹೊರಗೆ ತಿರುಗಾಡ್ತಾವ. ಹಿಂಗೆ ಮನೆಗೆ ಬರೆದ್ರೆ ನೀವು ಟಿ ವಿ ಮುಂದೆ ಕೂತಿರ್ತೀರಿ ಏನ್ರಿ? ಟಿ ವಿ ಮುಂದೆ ಕೂತಿರ್ತೀರಿ. ಅವ ಗಂಡ್ಮಗ ತಿಳ್ಕೊತಾನ, ಯಪ್ಪು ಇನ್ನೂ ಧಾರಾವಾಹಿ ಮುಗಿದಿಲ್ಲ, ನನಗೇನು ಅನ್ನ ಹಾಕಂಗಿಲ್ಲ ಅನ್ನೋದು. ಮತ್ತೆ ಹಿಂಗೆ ಹೊರಗೆ ತಿರುಗಾಡೋದು. ಅವು ಹೊರಗೆ ತಿರುಗಿ ಸಣ್ಣಗ್ಯಾವ, ಮನ್ಯಾಗ ಕೂತ್ಕೊಂಡು ಉಂಡು ದಪ್ಪಾಗಿರಿ ಹೆಣ್ಮಕ್ಳು. ನೋಡಿ ಮೂಗು ಹಿಡಿದ್ರೆ ಸಾಯಂಗಾಗ್ಯಾವ ಗಂಡ್ಮಕ್ಳು. ಯಾಕೆ ನಿಮ್ಮ ಇಡೀ ಧಾರಾವಾಹಿಗಳು ಮುಗಿತ ನಮ್ಗೆ ಹೊತ್ತು ಮನೆಗೆ ಅನ್ನನೇ ಹಾಕಂಗಿರಲ್ಲ. ಕುಡಿಯೋದ ಕಲಿಸವ್ರೆ ನೀವು ಮನೆಗೆ ಹೆಣ್ಮಕ್ಳು. ತಿಳಿಯಾಗಿರಿ, ಗಂಡದರಿಗೆ ಕುಡಿಯೋಕೆ ಕಲಿಸವ್ರೆ ನೀವು ಹೆಣ್ಮಕ್ಳು. ಅಯ್ಯ ನಾವೇನು ಕುಡಿತೀವೇನ್ರಿ? ಮತ್ತೆ ಇವನಿಗೆ ಒಳ್ಳೆ ತಂದ್ರೆ ಇವ ನಮ್ಮ ಊರಿಗೆ ಅಂದಿರಿ ಮತ್ತೆ. ಪಾಪ ಗಂಡ ಹೊಲದಿಂದ ಬಂದ ಮನೆಗೆ ಬಂದ ಬಳಕೆ ಅಂದ್ರೆ ಚಂದಾಗಿ ಅಡಿಗೆ ಮಾಡಿ 8 ಗಂಟೆ ತನಕ ಉಣಿಸ್ಬಿಟ್ರೆ ಅವ ಮನೆಗೆ ಇರ್ತಾನ, ಅಲ್ಲೇ ಮಕ್ಕೋತಾನ. ನೀವು ಹಂಗೆ ಮಾಡಲ್ಲ. ನಿಮ್ಮ ಎಲ್ಲ ಧಾರಾವಾಹಿ ಮುಗಿಬೇಕು. ಅದು ಬಂದು ತಲಬಾಗಲ ಹೇಗೆ ನೋಡೋದಕ್ಕೆ ಏನ್ರಿ? ತಲಬಾಗಿಲ ಕಡೆ ಬೆನ್ನು ಮಾಡಿ ಟಿ ವಿ ಕಡೆ ಮಾಡಿ ಕುಂತಿರ್ತೀರಿ. ಅಪ್ಪು ಇನ್ನ ಮುಗಿದಿಲ್ಲ. ಏನ್ರಿ? ತಟಕ್ ತೋಡೆ ಅಂದ ಮುಂದೆ ಅವ ಏನು ಕುಡಿಲಕ್ಕೆ ಹಚ್ಚಾನಲ್ಲ, ಅವ ಬಿಟ್ಟಿರ್ತಾರ, ಇದು ಮನಿ ಮಾರ್ಲಕತ್ತಿರ್ತದ. ಇದು ಜೀವನ ಅಲ್ಲ. ಬೇಡ, ಗಂಡ್ಮಕ್ಳಿಗೆ ನಾವು ಜೀವನ ಅಂದ್ರೆ ಏನು ಒತ್ಕೊಂಡು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ? ಏನ್ರಿ ಅಪ್ಪರು ಏನು ಜೀವನ ಇರ್ತದ? ಹೇಳ್ತೀವಿ, ಹೆಣ್ತಿಂದ ಅಡಿಗೆ ಮಾಡಿಟ್ಟಿರ್ತಾಳೆ, ಆನಂದ ಊಟ ಮಾಡ್ತೀವಿ, ಹೊಲಕ್ಕೆ ಹೋಗೋರಿಂದ ಹೊಲಕ್ಕೆ ಹೋಗ್ತೀವಿ, ನೌಕರಿಗೆ ಹೋಗೋರಿಂದ ನೌಕರಿಗೆ ಹೋಗ್ತೀವಿ, ಮತ್ತು ಸಾಯಂಕಾಲ ಬಂದಿಂದ ಊಟ ಮಾಡಿ ಮಕ್ಕೊಂಡೆ ಬಂದ್ರೆ ನಮ್ಮ ಜೀವನ ಮುಗಿದೋಗ್ಬಿಡುತ್ತೆ. ರಾಮಕೃಷ್ಣ ಪರಮಹಂಸರು ಪ್ರಶ್ನೆ ಮಾಡ್ತಾರೆ, ಜೀವನ ಅಂದ್ರೆ ಏನು? ಈಗ ಹೆಂಗೆ ನೀವು ಕುಂತೀರಿ ಹಂಗ ಕುಂತೀರ, ಅಲ್ಲಿ ಯಾರೂ ಕೂಡ ಉತ್ತರ ಹೇಳಿಲ್ಲ. ಕೊನೆಗೆ ಏನ್ರಿ, ಸುಮಾರು ಅರ್ಧ ತಾಸು ಆದ ಬಳಿಕೆಂದ ಒಬ್ಬ ತರುಣ, 30 ವರ್ಷದ ತರುಣದಿಂದ ಎದ್ದು ನಿಂತ. ಮಹಾರಾಜ್ ಅವ್ರೇಕ್ ಬಾರ್ ಪೂಚು ಅಂದ. ಇನ್ನೊಂದು ಸರಿ ಕೇಳ್ರಿ, ಜೀವನ ಅಂದ್ರೆ ಏನು? ರಾಮಕೃಷ್ಣ ಪರಮಹಂಸರು ಅಂದ್ರು, ಜಿಂದಗಿ ಬೋಲೆತ್ತು ಕ್ಯಾ ಹೈ ಅಂದ್ರು. ಜೀವನ ಅಂದ್ರೆ ಏನು? ಪಾಪ ನಗಲಕತ್ತ. ಈ ಮಾತುಗಳನ್ನು ಕೇಳಿ 30 ವರ್ಷದ ತರುಣ ನಗಲಿಕತ್ತ. ನಕ್ಕೊಂತ ಏನಂತಾನ, ಮಹಾರಾಜ್ ಜಿಂದಗಿ ಬೋಲೆತ್ತು ಕ್ಯಾ ಹೈ, ಖಾನಾ ಪೀನಾ ಮೋಜ್ ಮಸ್ತಿ ಕರ್ನಾ, ಏಕ್ ದಿನ ಚಲಾ ಜಾನಾ, ಯಹಿ ಜಿಂದಗಿ.
ಏನ್ರಿ ಅವ ಎಷ್ಟು ಚಂದ ಉತ್ತರ ಕೊಡ್ತಾನವ. ಜೀವನ ಅಂದ್ರೆ ಏನದ ಅವ ನೋಡ್ರಿ, ನೀವು ಕೊಟ್ಟಿದ್ದ ಉತ್ತರನೇ ಕೊಡ್ತಾನೆ. ಏನು ಜೀವನ ಅಂದ್ರೆ ಏನು? ತಿನ್ನಬಾರ್ದಿಂದ ತಿನ್ನೋದದ, ಕುಡಿಬಾರ್ದಿಂದ ಕುಡಿಯೋದದ, ಮೋಜು ಮಸ್ತಿ ಮಾಡೋದದ. ಒಂದು ದಿವಸದಿಂದ ಸತ್ತು ಹೋಗ್ಬಿಟ್ಟೆ ಅಂದ್ರೆ ಜೀವನ ಮುಗೀತು ಅಂದ. ರಾಮಕೃಷ್ಣ ಪರಮಹಂಸರಂತಾರೆ ಏ ಗದೆ ಬಿ ಕರ್ತಾಯ ಅಂದ್ರತ್. ಏನ್ರಿ ಜೀವನ ಅಂದ್ರೆ ಏನು? ಅವ ಹೇಳ್ತಾನ ಏನು ಜೀವನ ಅಂದ್ರೆ ಏನದ? ತಿನ್ನಬಾರ್ದಿಂದ ತಿನ್ನೋದು, ಕುಡಿಬಾರ್ದಿಂದ ಕುಡಿಯೋದು, ಒಂದು ಮೋಜು ಮಸ್ತಿ ಮಾಡೋದು. ಏನು ಈ ಜಗತ್ತಿನೊಳಗೆ ಯಾವಾಗ ಮಾಡಬಾರ್ದಾಗಿತ್ತು ಅದನ್ನ ಎಲ್ಲಾನು ಕುಣದ ಮಾಡಿ ಮತ್ತೆ ನಮಗೆ ಹೇಳ್ತಾರ ಅಪ್ಪೋರೆ ಅಪ್ಪಿ ತಪ್ಪಿ ಇಲ್ಲಿ ಇರ್ತಕ್ಕಂಥವು ಎಲ್ಲ ಚಟಗಳು ಅದ್ರಾಗ ಒಂದು ಬಿಟ್ಟು ಬಂದ್ರು ಪರಮಾತ್ಮ ಕೇಳ್ತಾನ್ರಿ. ಅದು ಒಂದು ಯಾಕೆ ಬಿಟ್ಟು ಬಂದು ಎತ್ತಿಕೊಂಡು ನನ್ನ ಮತ್ತೆ ವಾಪಸ್ ಕಳಿಸ್ತಾನ, ಅದಕ್ಕೆ ಇದ್ದಿದ್ದೆಲ್ಲ ಮುಗಿಸಿ ಹೋಗೋದು ಅಂತಾರ ಅವರು. ಕಲ್ಪನೆ ಇರಲಿ ಮಗ. ಏನು ಮಾಡಬಾರ್ದಾಗಿತ್ತು ಪಾಪಗಳನ್ನು ಮಾಡೋದು, ಏನು ಮಾಡಬಾರ್ದಾಗಿತ್ತು ಕರ್ಮಗಳನ್ನು ಮಾಡೋದು, ಒಂದು ದಿವಸದಿಂದ ಸತ್ತು ಹೋಗಿಬಿಡೋದು. ಈ ಎಲ್ಲ ಕಾರ್ಯಗಳನ್ನು ಈಗ ಏನು ನಾವು ಮಾಡಕತ್ತೀವಲ್ಲ, ಈ ಎಲ್ಲ ಕಾರ್ಯಗಳ ಕೂಡ ಯಾವ ಮಾಡ್ತಾವ ಅಂತ ಕೊಡಿದ್ರೆ ದನಗಳು ಮಾಡ್ತಾವ, ನಾವು ಮಾಡಕತ್ತೀವಿ. ಅಟ್ಟೆ ದನಗಳು ತಿಂತಾವ, ನಾವು ತಿಂತೀವಿ. ಈಟೆ ಅವಕ್ಕಿಂತ ತಿಂತಾರ ತಗೊಂಡು ಅಂತಾರೆ, ನಮಗಿಟ್ಟು ಉಣ್ತಾರ ಅಂತಾರ. ಅಟ್ಟೆ ಏನ್ರಿ ಅವನು ತಿಂತಾವ, ನಾವು ತಿಂತೀವಿ. ಬೇಡ ಪ್ರಾಣಿಗಳು ತಿನ್ನಂಗಾರೆ ನಮ್ಗೆ ತಿನ್ನಕ್ಕೆ ಬರ್ತದೇನು? ಸುಮ್ಮನೆ ನಿಮಗೆ ಅಂತ ಕಲ್ಪನೆ ಹೇಳ್ತೀನಿ ನಿಮಗೆ. ಪ್ರಾಣಿಗಳು ತಿನ್ನಂಗಾರೆ ನಮ್ಗೆ ತಿನ್ನಕ್ಕೆ ಬರ್ತದೇನ್ರಿ? ಈ ನಿಮ್ಮ ನಾದ ಊರಾಗಿಂದ ದನಗಳಿಗೆ ಜಡ್ಡು ಹೆಚ್ಚವ, ನಮ್ಮ ಮನುಷ್ಯರಿಗೆ ಹೆಚ್ಚವ ರೋಗ. ನಿಮ್ಮ ನಾದಾಗಿಂದ ದವಾಖಾನೆಗಳು ಯಾರು ಅವ್ರಿ? ಡಾಕ್ಟ್ರುಗಳು ಏನು ಮನುಷ್ಯರ ಡಾಕ್ಟ್ರ್ ಹೆಚ್ಚಿಗೆ ಅದಾರ, ದನದ ಡಾಕ್ಟ್ರ್ ಹೆಚ್ಚಿಗೆ ರೀ? ಎಷ್ಟು ಮಂದಿ ಮನುಷ್ಯರಿಗೆ? ಹಾಂ ರೀ. ಬೇಡ ನೀವು ನಾದಾಗಿರ್ಲಿಲ್ಲ ಅಂದ್ರೆ ಇಂಡಿಗೆ ಹೋಗ್ರಿ, ಬಿಜಾಪುರಕ್ಕೆ ಹೋಗ್ರಿ. ಏನೋ ದನದ ಡಾಕ್ಟ್ರುಗಳು ಹೆಚ್ಚಿಗೆ ಅದಾರ, ಮನುಷ್ಯರ ಡಾಕ್ಟ್ರ್ ಹೆಚ್ಚಿಗೆ ಅದಾರಿ ಅಂದ್ರೆ ನಮ್ಗೆ ಯಾಕೆ ನಮಗೆ ರೋಗಗಳು ಬರ್ತಾವ ಅಂತ ಕೊಡಂದ್ರ ಪ್ರಾಣಿಗಳು ತಿನ್ನೋದನ್ನ ಕಲ್ತಾವ, ನಾವು ತಿನ್ನೋದನ್ನು ಕೂಡ ಕಲ್ತಿಲ್ಲ. ನಾವು ತಿನ್ನೋದನ್ನು ಕೂಡ ಕಲ್ತಿಲ್ಲ. ಹಿಂದೆ ನಮ್ಮೆಲ್ಲ ಬಿಜಾಪುರ ಜಿಲ್ಲೆದಾಗ ಹೇಳ್ತಿರಲಿಲ್ಲ, ಊಟ ಬಲ್ಲವನಿಗೆ ಅಂದ್ರೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳಿಲ್ಲ. ಯಾವ ಮಾತಾಡಕ್ಕೆ ಬರ್ತದ ಅವನಿಗೆ ಜಗಳಿಲ್ಲ, ಯಾವನಿಗೆ ಅಂದ್ರೆ ಉಣ್ಣಕ್ಕೆ ಬರ್ತದಲ್ಲ ಅವನಿಗೆ ರೋಗ ಇಲ್ಲ. ಕಲ್ಪನೆ ಇರಲಿ ಮಗ. ಯಾವ ಉಣದನ್ನ ಕಲ್ತಾನಲ್ಲ ಅವನಿಗೆ ಅಂದ್ರೆ ರೋಗ ಇಲ್ಲ. ಹಾಗಾದ್ರೆ ಏನು ಪ್ರಾಣಿಗಳಿಗೆ ರೋಗ ಹೆಚ್ಚವ, ಮನುಷ್ಯರಿಗೆ ರೋಗ ಹೆಚ್ಚವ್ರಿ? ಇವತ್ತು ಎಷ್ಟು ನೋಡಿ ನಮಗೆ ಮನುಷ್ಯರಿಗೆ ಒಂದು ಎಷ್ಟು ರೋಗ ಎಲ್ಲರೂ ಕೇಳಿನ ನೀವು? ಇಲ್ರಿ ನಮ್ಮ ನಾದ ಊರಾಗ ನಮ್ಮ ಗೌಡ್ರು ಕ್ವಾಣಿಗೆ ಅಂದ BP ಆಗ್ಯದ ಅನ್ನೋದು ಕೇಳಿವನು? ಹಾಂ ಯಾಕ್ರಿ? ಗುಡಿ ಅಧ್ಯಕ್ಷರು ನಮ್ಮ ಇವರು ಮಲ್ಲಣ್ಣರ ಎಮ್ಮಿಗೆ ಅಂದ ಶುಗರ್ ಆಗ್ಯದ ಅಂತ ಕೇಳಿವ್ರಿ? ಎಲ್ಲೇ ಯಾವ ಕ್ವಾಣಿಗೆ BP ಇಲ್ಲ ಏನ್ರಿ, ಈ ಎಮ್ಮಿಗೆ ಅಂದ್ರೆ ಶುಗರ್ ಇಲ್ಲ. ಯಾವ ರೋಗವ ಹೇಳಿ ದನಗಳಿಗೆ? ನಮಗೆ ಹಂಗಲ್ಲ. ನಮಗೆ 8 ಮಂದಿ ಡಾಕ್ಟ್ರುಗಳು, ಕಣ್ಣಿನ ಡಾಕ್ಟ್ರಿ ಬೇರೆ, ಮೂಗಿನ ಡಾಕ್ಟ್ರಿ ಬೇರೆ, ಹಲ್ಲಿನ ಡಾಕ್ಟ್ರಿ ಬೇರೆ, ಮ್ಯಾಲಿನ ಚರ್ಮದ ಡಾಕ್ಟ್ರಿ ಬೇರೆ, ಕೂದಲು ಡಾಕ್ಟ್ರಿ ಬೇರೆ, ಒಳಗೆ ನರದ ಡಾಕ್ಟ್ರಿ ಬೇರೆ, ಏನ್ರಿ ಎಲುಬಿನ ಡಾಕ್ಟ್ರಿ ಬೇರೆ. ಎಷ್ಟು ಮಂದಿ ಮೈ ತುಂಬ ರೋಗ ನಮಗ ಮನುಷ್ಯನಿಗೆ. ಯಾಕೆ ರೋಗದ ಬತ್ತಿಕೊಂಡು ಕೇಳಿದ್ರ ನಾವು ತಿನ್ನೋದನ್ನು ಕೂಡ ಕಲ್ತಿಲ್ಲ. ನೋಡಿ ನೀವು ಯಾರ್ದಾರ ಪುಗ್ಸೆಟೆ ಕುಬಸಿತ್ತು, ತೊಟ್ಲಿತ್ತು, ಯಾರ್ದಾರ ಲಗ್ನ ಪಗಣ ಇತ್ತು ತಗೊಂಡ್ರ ಕಣ್ಣಂಗೆ ಹೊಡೆಯೋದು. ಅವ ಮಗ್ಲಿಗೆ ಗೆಳೆ ಅಂತಿರ್ತಾನ, ಅಲ್ಲೋ ನಿನಗೆ ಶುಗರ್ ಅದ, ಅವಕ್ಕೆಲ್ಲ ಗುಳಿಗೆ ಬಂದವಲ್ಲ ಕಾಕ ಅನ್ನೋದು. ಹೊಡೆಯೋದು ಮನೆಗೆ ಬಂದು ಮತ್ತೆ ಹೆಣ್ತಿ ಹೇಳೋದು, ಯಾಕೋ ಹೊಟ್ಟಿನ ಟುಣ್ ಅನ್ನಕ್ಕೆ. ಏನು ಮಾಡ್ಬೇಕಾಕ್ಯಾನ ಡಾಕ್ಟ್ರ್ ನರ್ಸ್ ಬಾಯ್? ಹಾಂ ತಿನ್ಬಾರ್ದು, ತಿಂದಿಂದ ಬಂದಿಂದ ಹೊಟ್ಟೆ ಬಾರಿಸ್ಕೊತ ಕುಂದಿರ್ತೀವಿ ನಾವು. ಅಲ್ಲಿ ಉಂಡು ಬರೋದು 50 ರೂಪಾಯಿ, ಇದು ದವಾಖಾನೆಗೆ ಹಾಕದೆ ಅಂದ್ರೆ 300 ರೂಪಾಯಿ. 50 ರೂಪಾಯಿದ ನಾವು ಅಲ್ಲಿ ಊಟ ಮಾಡಿ ಬಂದಿರ್ತೀವಿ. ಮನೆಗೆ ಬಂದ ದವಾಖಾನೆ ತೋರಿಸ್ಕೊಳಕ್ಕೆ ಕೆಟ್ಟು 400-500 ರೂಪಾಯಿಂದ ನಾವು ಖರ್ಚು ಮಾಡ್ತೀವಿ ದವಾಖಾನೆಗೆ. ಅದನ್ನೇ ತಿನ್ನೋದಾಗಿಂದ ಅಲ್ಪ ಸ್ವಲ್ಪ ಅಂದ ಏನ್ರಿ ಅಲ್ಪಹಾರಿ ಸುಖ ನಿದ್ರೆ ತಿಳ್ಕೊಂಡಂತ ಮಾತು ಹೇಳ್ತಾರಲ್ಲ, ನಾವು ಸ್ವಲ್ಪ ಊಟ ಮಾಡಿ ಆರೋಗ್ಯದಿಂದ ಬದುಕೋದು ಹೆಂಗದ. ಆದ್ರೆ ಈ ಟ್ರಿಕ್ ದನಗಳು ತಿಳ್ಕೊಂಡವ, ನಾವು ತಿಳ್ಕೊಂಡಿಲ್ಲ. ನಾವು ತಿಂದಿದ್ದಿ ತಿನ್ನೋದು. ಮೈ ತುಂಬ ರೋಗ ಅದಾವ ಹೇಳ್ತಾರಲ್ಲ. ಆರುಢ ತತ್ವದೊಳಗೆ ಒಂದು ಮಾತು ಬರ್ತದೆ, ಆಹಾರ ನಿದ್ರಾ ಭಯ ಮೈಥುನಂಚ. ಇವು ಆಹಾರ ನಿದ್ರೆ ಭಯ ಮೈಥುನ ಇವೆಲ್ಲ ಪ್ರಾಣಿಗಳನ್ನು ಮಾಡ್ತಾವ, ಮನುಷ್ಯನು ಕೂಡ ಮಾಡ್ತಾನೆ. ಪ್ರಾಣಿಗಳ ನಿದ್ದೆ ಮಾಡ್ದಂಗೆ ಮಾಡಕ್ಕೆ ಬರ್ತಾನೆ. ನಮಗೆ ಉಣದಂತೂ ಇಲ್ಲೇ ಇಲ್ಲ. ಉಣದ್ರಾಗಂತೂ ನಾವು ಮೈ ತುಂಬ ರೋಗಗಳು ತೊಗೊಂಡಿದ್ದೀವಿ. ನೀವು ಒಬ್ಬರೇ ನೋಡಿ, ಯಾಕೆ ಹೋತಮ್ಮ ಆರಾಮ್, ಏನು ಆರಾಮ್ ರೀ ನಮಗೆ ಇಲ್ಲೇ ಹಾಸಿಗೆ ಅಂದು ಎದ್ದು ಕೂಡ ಸಾಕು ಮೈ ವಾಟ ಮುರ್ಕೋತಿ. ಅವೋ ಒಬ್ಬರೇನು ಶಿವ ಏನ್ರಿ ನಂದಿ ಬಸವೇಶ ಹಿಂಗೆ ಶಿವಾನಂದಪುರ ಹೆಸರುಗಳು ತೊಗೊಂಡು ಒಬ್ಬರಿಗೆ ಹೇಳ್ತೀವಿ ನಾವು. ಹಾಸಿಗೆ ಅಂದು ಎದ್ದು ಮೈ ಒಟ್ಟು ಮುರೇನ ಹೇಳ್ತೀನಿ. ನಗು ಇಲ್ಲ, ನಗು ಕಳ್ಕೊಂಡಿರಿ. ಬದುಕಿನೊಳಗೆ ನಗುನೇ ಕಳ್ಕೊಂಡು ಬಿಟ್ಟಿವಿ. ಎಲ್ಲಿ ಕುಂತೂ ಅದೇ ಚಿಂತಿ, ನಿಂತೂ ಅದೇ ಚಿಂತಿ.
ಹೌದಲ್ರಿ? ಆನಂದ ನಿದ್ದಿನೂ ಕೂಡ ಇಲ್ಲ. ಎಷ್ಟೋ ಜನ ಅಂದ ಗುಳಿಗೆ ತೊಗೊಂಡ ನಿದ್ದೆ ಮಾಡುವಂಥ ಪ್ರಸಂಗ ಅದ. ಪ್ರಾಣಿಗಳು ನೋಡ್ರಿ, ಪ್ರಾಣಿಗಳು ನಿದ್ದೆ ಮಾಡಿದಾಗ ನಮ್ಗೆ ಮಾಡಕ್ಕೆ ಬರ್ತದೆ. ನಮ್ಗೆ ಒಂದು ದಿವ್ಸ ತಂದೆ ಅಂದ್ರೆ ಒಂದು ಗೂಟಕ್ಕಿಂದ ಕಟ್ಟಿದ್ರೆ ತಗೊಂಡ್ರೆ ಮರು ದಿವ್ಸ ಅಂದ್ರೆ ನೀವೇನು ಅದಕ್ಕೆ ಕಟ್ಟೋದನ್ನು ಬೇಡ, ಏನು ಬೇಡ, ತನ್ನ ಗೂಟದ ಜಾಗದಿಂದ ಬಂದು ಆರಾಮ ಇರ್ತದೆ. ಅದು ಬೆಳಗನೇನಿಲ್ಲ ನೋಡ್ರಿ. ಎಲ್ಲರೂ ಎಮ್ಮೆಗಳು ಬಡಬಡಿಸಿದ್ದು ಬಡಬಡಿಸಿವ್ರೇವ. ಹಾಂ, ನಾವು ಹಂಗಲ್ಲ. ಹಗಲತ್ತು ಏನು ಮಾಡಿರ್ತೀವಿ, ರಾತ್ರಿ ಬೆಳಗ ಹಗಲತ್ತು ಎಮ್ಮೆ ಕಾಯ್ತೀನಿ ಅಂದ್ರೆ ಬೆಳಗನ ಎಮ್ಮಿನೇ ಕಾಯವನ ಅರೆ ಮಾಡ್ತಿರ್ತಾವೆ ನೋಡ್ರಿ. ನೀವು ನಿದ್ದೆ ಗಂಡ ಎಮ್ಮಿನೇ ಕಾಯವ. ಹಗಲತ್ತು ಏನು ಮಾಡ್ತಾ ಇರ್ತಾನೆ, ಬೆಳಗನ ಕುಡ್ದು ಅದೇ ಮಾತಾಡವ. ಮಕ್ಕಳದೇನೋ ಹಾಸಿಗೆ ಮಕ್ಕೋತಾನ ಏನ್ರಿ. ಅಗದಿ ಏನು ಮಲ್ಕೊಳ್ಳೋ ಟೈಮ್ದಾಗ ನೋಡಿದ್ರೆ ತಿರುಪತಿ ತಿಮ್ಮಪ್ಪ ಮಕ್ಕೊಂಡಂಗೆ ಅಗದಿ ಗಾದಿ ಬೆಡ್ಶೀಟ ಎಲ್ಲ ಹಾಕೊಂಡು ಮಕ್ಕೊಂಡಿರ್ತಾನೆ. ಇದಕ್ಕೆ ನಿದ್ದೆ ಹತ್ತು ಮುಂಜಾನೆ ಕೊಟ್ಟಿಗೆ ಹೇಳ್ತದೆ. ನಿದ್ದೆಗಣ ಒಯ್ ಅನ್ನೋದು ಉಳ್ಳಾಡ್ದು ಹೋಗೋದು. ಏಸು ಮಂದಿ ತಿರುಗಾಡಿ ಬಂದು ಮಕ್ಕಳವ್ರು ಅದರಲ್ಲಿ ಮೂರಾಗ್ರಿ. ಏಸು ಮಂದಿ ನಿದ್ದೆಗಣಾಗ ತಿರುಗಾಡಿ ಬರ್ತಾರ. ನಿದ್ದೆಗಣಾಗ ಅಂದ್ರೆ ಬೆಳಗನ ಬಡಬಡಿಸೋರು ಅದಾರ. ಒಂದೊಂದು ನೋಡ್ರಿ, ಇಲ್ಲಿ ಒಂದೊಂದು ಮಕ್ಕೊಂಡಿರ್ತಾವ, ಅಲ್ಲೇ ತಿನ್ನಂಗೆ ನಿದ್ದೆಗಣಾಗೆ ತಿನ್ನಂಗಿಲ್ಲ ಚಲೋ 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 ಮಾಡ್ತಾರೆ. ಹಾಂ, ಎಲ್ಲರೂ ಎಮ್ಮೆ ನಿದ್ದೆ ಒದರಿದು ಕೇಳಿದ್ರೆ ಮೊನ್ನೆ ಒಂದು ಕೇಸ್ ಆಗಿತ್ತು. ಏನಂತ ನಾ ಗಂಡೆ ವಾಲ್ರೇ ಯಾವತ್ತು ಕೇಸ್ ಮಾಡ್ಯಾವ. ಪಾಪ ಅದು ಕೇಸ್ ಅಂದ ಕೋರ್ಟಿಗೆ ಹೋಗ್ಯದ. ಜಡ್ಜ್ ಕೇಳ್ದ, ಒಂದು ದಿವಸ ಇಬ್ರಿಗೆ ಕರೆಸ್ದ.